ಇನ್ನು ಸೆಕೆಂಡ್ ಆಫ್ ನೋಡಾದ್ಮೇಲೆ ಹೇಳಬೇಕು. ಅದಕ್ಕಿಂತ ಚೆನ್ನಾಗಾಯ್ತು, ನೋಡ್ಬೋದು. ನಮಸ್ಕಾರ ಕರ್ನಾಟಕ, ಮತ್ತೊಮ್ಮೆ ಹೊಸ ವ್ಲಾಗ್ಗೆ ಸ್ವಾಗತ. ಹೇಳ್ದಂಗೆ ನಾವು ಬಂದಿದ್ದೀವಿ 2 ಗಂಟೆ ಶೋಗೆ ವೆಂಕಟೇಶ್ವರಲ್ಲಿ. ಸೊ ಯಾವ ಮೂವಿ ಅಂದರೆ ಆ್ಯಸ್ ಯೂಶುವಲ್ ಟಾಕ್ಸಿಕ್ ಬಂದಿದ್ದೀವಿ. ಸೊ ನೋಡ್ತಿರ್ಬೋದು ಜನ ಯಾವ ಥರ ಬರ್ತಿದ್ದಾರೆ ಅಂತ. ಆದಷ್ಟು ರಿವ್ಯೂಗಳನ್ನ ಅವಾಯ್ಡ್ ಮಾಡಿದ್ದೀವಿ, ಯಾಕೆಂದರೆ ನೆಗೆಟಿವ್ ಫಿಯರ್ಗಳಾಗ್ತಿದೆ, ಪಾಸಿಟಿವ್ ಕಮೆಂಟ್ಸ್ ಕೂಡ ಬರ್ತಾಯಿದೆ. ಸೊ ಅದೆಲ್ಲ ಬಿಟ್ಬಿಟ್ಟು ನಾವು ಇವಾಗ ಬಂದಿದ್ದೀವಿ ಟಾಕ್ಸಿಕ್ ಮೂವಿ ಫ್ರೆಶ್ ಆಗಿ ನೋಡೋಕ್ಕೆ. ಸೊ ಯಾವ್ದೆಲ್ಲ ಇರುತ್ತೆ ನೋಡೋಣ ಬನ್ನಿ. ನೋಡ್ತಿರ್ಬೋದು ಜನ ಬರ್ತಾ ಇದ್ದಾರೆ. 2 ಗಂಟೆಗೆ ಇರೋದು, ಜಸ್ಟ್ 5 ನಿಮಿಷ ಇದೆ. ಅವರು ಟೈಮ್ ಅಂದರೆ ಟೈಮು ಹಾಕೇ ಬಿಡ್ತಾರೆ ಮೂವಿನ. ಸೊ ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಇವಾಗ ಟಿಕೆಟ್ ತೋರಿಸ್ಬೇಕು, ಟಿಕೆಟ್ ತೋರಿಸಾದ್ಮೇಲೆ ಒಳಗೋಣ. ಬರ್ರೋ ಥಿಯೇಟ್ರಿಗೆ ಬರ್ರೋ, ಟಾಕ್ಸಿಕ್ ನೋಡಿ ಬರ್ರೋ. ಈಗ ನಮ್ಮದು ಸೀಟ್ ಇರೋದು ಎಲ್ಲಿ ಅಂದರೆ ಎಸ್ ಸೀರೀಸಲ್ಲಿ. ಸೊ S25, 26 ಆ ಕಡೆ ಇರೋದು ನೋಡಿ. ಇವಾಗ ನಾವು ಬಂದು ಕೂತಿದ್ದೀವಿ S25, 26, 27 ಸೀಟ್ಗೆ. ಆಲ್ಮೋಸ್ಟ್ ಜನ ಕೂಡ ಬರ್ತಿದ್ದಾರೆ. ಲೆಟ್ಸ್ ಸಿ ಯಾವ ಥರ ಇರುತ್ತೆ ಮೂವಿ, ಹೇಗಿರುತ್ತೆ ಅಂತ. ನೋಡಿ ಇಂಟರ್ವಲ್ ಬಿಟ್ಟಿದೆ, ಯಾವ ಥರ ರೇಂಜಲ್ಲಿದ್ದಾರೆ ಜನ ಅಂತ. ಆಲ್ಮೋಸ್ಟ್ ಹೌಸ್ ಫುಲ್, ಆಲ್ಮೋಸ್ಟ್ ಫುಲ್ಲು. ಅಲ್ಲಿ ಮುಂದೆನೂ ಬುಕ್ ಆಗಿದೆ. ಯಪ್ಪ, ಹಾಫ್ ಮೂವಿ ಹೆಂಗಿತ್ತು ಅಂದರೆ ಜೈಂಟ್ ವೀಲ್ ಆದಂಗಿತ್ತು. ಬಟ್ ಆದರೆ ಮೂವಿ ಫಸ್ಟ್ ಹಾಫು ಆಲ್ಮೋಸ್ಟ್ ಅಲ್ಲಿ ತೊಗೊಂಡೋಗಿದ್ದಾರೆ. ನೋಡಬೇಕು ಇನ್ನು ಸೆಕೆಂಡ್ ಹಾಫ್ ಯಾವ ಥರ ಇದೆ ಅಂತ. ತುಂಬ ಕಟ್ಸ್ಗಳು ಇದೆ. ಬಟ್ ಓಕೆ, ಲೆಟ್ಸ್ ಸಿ. ಇನ್ನು ಸೆಕೆಂಡ್ ಹಾಫ್ ನೋಡಾದ್ಮೇಲೆ ಹೇಳಬೇಕು ಮೂವಿ ರಿವ್ಯೂನ. ಸೊ ಫಸ್ಟ್ ಹಾಫಲ್ಲೇ ಡಿಸೈಡ್ ಮಾಡೋದು ಬೇಡ. ಸೊ ಸೆಕೆಂಡ್ ಹಾಫ್ ನೋಡೋಣ ಯಾವ ಥರ ಇರುತ್ತೆ ಅಂತ. ನೋಡಿ ನಮ್ಮ ಜೊತೆ ಮ್ಯಾಡಿ ಅವರಿದ್ದಾರೆ. ಬಾಸ್ ಮ್ಯಾಡಿ ಅವರೇ ನಮಸ್ಕಾರ, ಚೆನ್ನಾಗಿದ್ದೀರಾ? ನೋಡಿದೆ ನಿರಂಜನ್ ನೋಡಿದ್ದು, ಸಾನಮ್ಮ ತೊಡಗಿರ ಚೆನ್ನಾಗಿದೆ, ಒಳ್ಳೆ ಇಂಟರ್ವ್ಯೂ ಇತ್ತು. ಥ್ಯಾಂಕ್ ಯು, ಚೆನ್ನಾಗಿದೆ. ನೀವು ನೋಡಿದ್ರೆ ಮೂವಿ ಸೂಪರ್ ಆಗೈತೆ. ಫಸ್ಟ್ ಹಾಫ್ ಆಗಿದೆ, ಈಗ ನೋಡ್ಬೇಕು ಸೆಕೆಂಡ್ ಹಾಫ್. ನೀವು ನೋಡಿದ್ರಾ? ಹಾಂ, ನನಗಂತೂ ಕ್ರೇಜಿ ಆಗಿದೆ. ಫಸ್ಟ್ ಹಾಫ್ ಅಂತೂ ಕ್ರೇಜಿ ಆಗಿದೆ. ನೋಡ್ಬೇಕು. ನಾನು ಬೆಳಿಗ್ಗೆ ರಿವ್ಯೂಗೆ ಹೋಗಿದ್ದೆ, ಅಲ್ಲಿ ಮಿಕ್ಸ್ಡ್ ಆಗಿತ್ತು. ಅದೇ ಮಿಕ್ಸ್ಡ್ ಆಗಿತ್ತು. ಇಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಲ್ವಾ, ನನಗೆ ಚೆನ್ನಾಗಿದೆ, ಮಸ್ತಾಗಿದೆ. ಓಕೆ ಬ್ರೋ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅವ್ರನ್ನ ಮಾತಾಡ್ಸೋದ್ಮೇಲೆ ಇವಾಗ ಬಂದಿದ್ದೀವಿ ಸೆಕೆಂಡ್ ಹಾಫ್ ಮೂವಿ ನೋಡೋಕ್ಕೆ. ಸೊ ಯಾವ ಥರ ಇರುತ್ತೆ ನೋಡೋಣ ಬನ್ನಿ. ಆಲ್ಮೋಸ್ಟ್ ಎಲ್ಲ ಬರ್ತಿದ್ದಾರೆ ಜನರು. ಇವಾಗ ಕೂತ್ಕೊಂಡು ಸೆಕೆಂಡ್ ಹಾಫ್ ಮೂವಿ ನೋಡಬೇಕು. ನನ್ನ ಬದುಕಿನ ಕತೆ ಮಕ್ಕಳು ಸುಲಭವಾಗಿ ಅರ್ಥ ಆಗೋ ಚಂದಮಾಮ ಕತೆ ಅಲ್ಲ. ಇಟ್ಸ್ ಅ ಫೇರಿ ಟೇಲ್ ಫಾರ್ grown-ups. One eternity later. ಈಗಷ್ಟೇ ಮೂವಿ ಮುಗಿಸ್ಕೊಂಡು ಬಂದ್ವಿ, ಟಾಕ್ಸಿಕ್ ಮೂವಿ. ಒಂಥರ ಆಗ್ತದೆ ಫೀಲು. ಬಟ್ ಸಿನಿಮಾಟೋಗ್ರಫಿ ಬಂದರೆ ಚೆನ್ನಾಗಿದೆ. ಸ್ಟೋರಿ ಏನಾಯಿತು ಅಂತಲೇ ಗೊತ್ತಾಗಿಲ್ಲ. ಎಲ್ಲ ಹಿಂಗೆ ಹೋಗ್ಬಿಡ್ತು. ಬಟ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫು ಫಸ್ಟ್ ಹಾಫ್ ಕಂಪೇರ್ ಮಾಡಿದ್ರೆ ಫಸ್ಟ್ ಹಾಫ್ ನನಗೆ ಇಷ್ಟ ಆಯಿತು. ಸೆಕೆಂಡ್ ಹಾಫು ಯಪ್ಪ ಸೆಕೆಂಡೇ ಬಂದ್ಬಿಡ್ತು. ಬಿಸಿಲಲ್ಲೂ ಕೂತಿಲ್ಲ, ಸೆಕೆ ಬಂದ್ಬಿಡ್ತು. ಯಾರು ನೋಡಿಲ್ವೋ ನೋಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವು ಶೇರ್ ಮಾಡ್ಕೊಳ್ಳಿ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಫಸ್ಟ್ ಹಾಫ್ ಚೆನ್ನಾಗಿತ್ತು. ಸಿನಿಮಾಟೋಗ್ರಫಿ ಮತ್ತು ಆ್ಯಕ್ಟಿಂಗ್ ಆಗಿರ್ಬೋದು, ಕ್ರೇಜಿ ಆ್ಯಕ್ಟಿಂಗ್ ಅಂತ ಹೇಳ್ಕೊಳ್ಳಿ. ಆ್ಯಕ್ಟಿಂಗ್ ವೈಸ್ ಎಲ್ಲ ಚೆನ್ನಾಗಿದೆ. ಬಟ್ ಸಿನಿಮಾ ಆ್ಯಾವ್ರೇಜ್ ಅಂತಲೇ ಹೇಳ್ಬೋದು. ಇವಾಗ ನೋಡಿ ಜನಗಳು ಎಕ್ಸ್ಪ್ರೆಷನ್ ಕೂಡ ನೋಡ್ತಿರ್ಬೋದು ನೀವು. ಕೇಳೋಣ ಅಂದ್ಕೊಂಡೆ, ಬಟ್ ಆದರೆ ಸುಮ್ಮನೆ ಅವ್ರಿಗೆ ಯಾಕೆ ಬೇಕು ನಮ್ಗೆ ಯಾಕೆ ಬೇಕು ಅಂದ್ಕೊಂಡು ಸುಮ್ಮನೆ ಅದೇ. ಅದಕ್ಕೆ ನಾನೇ ಹೇಗಿತ್ತು ಸರ್, ಇವ್ರನ್ನೇ ಕೇಳ್ಬೋಣ. ನೋಡ್ಬೋದು, ಅದಕ್ಕಿಂತ ಚೆನ್ನಾಗಾಯ್ತು, ನೋಡ್ಬೋದು. ಬಟ್ ಸಿನಿಮಾಟೋಗ್ರಫಿ ಮತ್ತು ಆ್ಯಕ್ಟಿಂಗ್ ವೈಸ್ ಚೆನ್ನಾಗಿದೆ. ಹೌದು. ಸ್ಟೋರಿ ವೈಸು ಇನ್ನೂ ತಂದೆ ಮಗಂದು ಇನ್ನೂ ಸ್ವಲ್ಪ ಇರಬೇಕಾಗಿತ್ತು. ಸ್ವಲ್ಪ ಮಗನೇ ಇರಬೇಕಾಗಿತ್ತು. ಮೇಯ್ನು ಅಲ್ಲಿ ಏನಾಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಅದು ಪೆಂಡಿಂಗ್ ಆಗೋಯ್ತು. ಏನೋ ಕಟ್ ಮಾಡಕ್ ಬಿಟ್ರು, ಏನು ಹೇಳೋಕ್ಕೂ ಆಗ್ತಿಲ್ಲ, ಶೇರ್ ಮಾಡೋಕ್ಕೂ ಆಗ್ತಿಲ್ಲ. ತುಂಬ ಕಾಸ್ಟ್ಲಿ ಆಗಿ ತೆಗೆದಿದ್ದಾರೆ, ನೋಡ್ಬೋದು, ಪರವಾಗಿಲ್ಲ. ಇದಾಗಿತ್ತು ನನ್ನ ಟಾಕ್ಸಿಕ್ ಮೂವಿಯ ಒಂದು ಆನೆಸ್ಟ್ ರಿವ್ಯೂ. ಸೊ ನೀವು ಹೋಗಿ ಬನ್ನಿ, ನೀವು ಎಕ್ಸ್ಪೀರಿಯನ್ಸ್ ಆಗಲಿ, ಯಾವ ಥರ ಇತ್ತು ನೀವು ಕೂಡ ಕಮೆಂಟ್ ಹಾಕಿ. ಇದಾಗಿತ್ತು ನನ್ನ ಈ ವಿಡಿಯೋ. ಇಷ್ಟ ಆಗಿದೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.